10 ಕುಟುಂಬ 18 ಗೋತ್ರದ ಗೌಡ ಸಮುದಾಯದ ಜನರನ್ನು ಒಗ್ಗೂಡಿಸುವ ಸಹಿತ ಹಲವಾರು ಉದ್ದೇಶಗಳನ್ನು ಮುಂದಿಟ್ಟುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಗೌಡರ ಯಾನೆ ಒಕ್ಕಲಿಗರ ಮಾತೃ ಸಂಘ ಸ್ಥಾಪನೆಯಾಗಿದೆ ಎಂದು ಮಂಗಳೂರಿನಲ್ಲಿ ಗೌಡ ಸಂಘದ ಸ್ಥಾಪಕಾಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಗೌಡರ ಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘದ ಅಧ್ಯಕ್ಷ ಲೋಕಯ್ಯ ಗೌಡ ಕೆ ಮಂಗಳೂರು ಹೇಳಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 5 ಲಕ್ಷಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಗೌಡ ಒಕ್ಕಲಿಗ ಬಾಂಧವರಿದ್ದಾರೆ. ಅಂದಾಜು 2.5 ಲಕ್ಷಕ್ಕಿಂತಲೂ ಅಧಿಕ ವಯಸ್ಕ ಮತದಾರರಿದ್ದಾರೆ. ರಾಜಕೀಯವಾಗಿ ಗುರುತಿಸಿಕೊಂಡ ಅನೇಕ ಮುಂಚೂಣಿ ನಾಯಕರು ಇದ್ದಾರೆ. ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿರುವುದು ನಮಗೆ ಹೆಮ್ಮೆ. ನಮ್ಮ ಸಂಘದಲ್ಲಿ ವಿದ್ಯಾವಂತರಿದ್ದಾರೆ. ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದವರು ಇದ್ದಾರೆ. ಉದ್ಯೋಗ ಇಲ್ಲದವರು ಇದ್ದಾರೆ. ವಿದೇಶದಲ್ಲೂ ಇದ್ದಾರೆ. ಆದರೆ ಒಟ್ಟು ನಿಖರವಾಗಿರುವ ಅಂಕಿ ಸಂಖ್ಯೆ ಇಲ್ಲ. ಈ ನಿಟ್ಟಿನಲ್ಲಿ ಅವರನ್ನೆಲ್ಲ ಸಂಪರ್ಕ ಮಾಡಿಕೊಂಡು ನಮ್ಮ ಸಮುದಾಯದ ಅಂಕಿ ಅಂಶಗಳನ್ನು ಸಂಗ್ರಹಿಸುವ ಮೂಲಕ ಸಮೀಕ್ಷೆಯನ್ನು ನಾವು ಮಾಡುವ ಒಂದು ಉದ್ದೇಶವಾದರೆ ನಮ್ಮ ಕುಟುಂಬಗಳು, ಗೋತ್ರಗಳು, ತರವಾಡು ಮನೆತನಗಳನ್ನು ಗುರುತಿಸುವುದು ಅಗತ್ಯವಾಗಿದೆ. ಎಷ್ಟೋ ಮಂದಿಗೆ ನಮ್ಮ ಮೂಲ ತರವಾಡಿನ ಬಗ್ಗೆ ಅರಿವಿಲ್ಲ. ಸಮಾಜದಲ್ಲಿನ ಆರ್ಥಿಕವಾಗಿ ಹಿಂದುಳಿದವರನ್ನು ಮೇಲೆತ್ತುವ ಸಹಿತ ಹಲವು ಉತ್ತಮ ಉದ್ದೇಶಗಳನ್ನಿಟ್ಟು ಜಿಲ್ಲಾ ಮಾತೃ ಸಂಘವನ್ನು ಆರಂಭಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ 6 ತಾಲೂಕುಗಳಿಗೆ ಪ್ರಾತಿನಿಧ್ಯ ನೀಡಿ ಸಂಘ ಕಾರ್ಯ ಮಾಡುತ್ತದೆ. ತಾಲೂಕು ಸಂಘಗಳ ಸಮನ್ವಯಕರಾಗಿ ಒಟ್ಟು ಸೇರಿಸುವ ಕೆಲಸವನ್ನು ಮಾತೃಸಂಘ ಮಾಡುತ್ತದೆ. ಈ ಹಿಂದೆ ಮಾತೃಸಂಘ ಇರಲಿಲ್ಲ. ಈಗ ಅದರ ಅಗತ್ಯತೆಯನ್ನು ಮನಗಂಡು ಮಾತೃಸಂಘ ರಚನೆ ಮಾಡಿದ್ದೇವೆ ಎಂದು ಹೇಳಿದರು. ಸಮಾಜದ ಜನರಿಗೆ, ವಿಶೇಷವಾಗಿ ವಿದ್ಯಾರ್ಥಿ ಮಟ್ಟದಲ್ಲಿ ಸಮಾಜ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕಾರಗಳು ತಿಳಿ ಹೇಳುವುದು, ಶಿಬಿರ, ವಿಚಾರ ಸಂಕಿರಣ, ಮಾರ್ಗದರ್ಶನ ಏರ್ಪಡಿಸೋದು. ಅಂದರೆ ಈಗ ನಮ್ಮ ಹುಡುಗರಿಗೆ ಈಗ ITBT ಎಲ್ಲ ಕಲಿತಾಗ ನಮ್ಮ ಸಂಸ್ಕೃತಿ ಏನಂತ ಕೆಲವರಿಗೆ ಗೊತ್ತಿರಲಿಲ್ಲ. ಅದನ್ನು ನಾವು ಒಂದು ಸವಿವರವಾಗಿ ಅವರಿಗೆ ತಿಳಿಸಿ ಅವರ ಮನಪರಿವರ್ತನೆ ಮಾಡಿ ನಮ್ಮ ಹಿಂದಿನ ಪೂರ್ವಜರು ಯಾವ ನಮ್ಮನೆ ಬದುಕ್ತಿದ್ರು ಅದೇ ರೀತಿ ಆ ಒಂದು ಸಂಸ್ಕಾರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ರೀತಿಯಲ್ಲಿ ನಾವು ಅವರಿಗೆ ಏನಾದ್ರು ತಿಳಿ ಹೇಳುವಂಥ ಒಂದು ಕೆಲಸ ಮಾಡಬೇಕಂತಿದ್ದೇವೆ. ಸಮಾಜದ ಸಂಘಟನೆಯನ್ನು ದೃಢಗೊಳಿಸಿ ಅನಾಥರಿಗೆ, ಆಸಕ್ತರಿಗೆ, ನೊಂದವರಿಗೆ ಪರಿಹಾರ ನೀಡಿ ಸಮಾಜದ ಮುಖ್ಯವಾಹಿನಿಗೆ ತರುವಂಥದ್ದು. ಆಮೇಲೆ ಇಷ್ಟರೊಳಗೆ ನಿಮಗೆ ಪೇಪರ್ನವರಿಗೂ ಗೊತ್ತಿದೆ, ಅಂಕಿ ಅಂಶ ನಮ್ಮಲ್ಲಿ ಈಗ ಸರಿಯಾಗಿ ನಿಖರವಾಗಿ ಯಾರ ಹತ್ರ ಇಲ್ಲ. ಎಲ್ಲ ಅಂದಾಜಲ್ಲಿ ಹೇಳ್ತಾಯಿದ್ದೆ. ನಮ್ಮ ಮೊದಲ ಆದ್ಯತೆ ಅಂದರೆ ಇಡೀ ನಮ್ಮ ಸಮಾಜದ ಎಷ್ಟು ನಾವು ಇದ್ದೇವೆ ಅಂತ ಹೇಳುವಂಥದ್ದು ಅಂಕಿ ಅಂಶವನ್ನು ಸ್ಪಷ್ಟಪಡಲಿಕ್ಕೆ ನಮ್ಮ ಒಂದು ಪ್ರಥಮ ಪ್ರಯತ್ನ. ಮತ್ತು ಯಾವುದು ಹೇಳಿ, ಅಂಕಿಅಂಶ ಅಲ್ಲ, ಅಂಕಿಅಂಶ ಅಂತ ನಮಗಿದ್ದರೆ ನಮಗೆ ಗೊತ್ತಾಗ್ತದೆ. ಅದರಲ್ಲಿ ನಾವು ಅಷ್ಟು ಮಾತ್ರ ಅಲ್ಲ, ಈ ಆರ್ಥಿಕ ಸಮೀಕ್ಷೆ ಮಾಡ್ತೇವೆ. ಸಮೀಕ್ಷೆ ಮಾಡ್ತಾ ಇದ್ದೇವೆ. ಹಾಗೆ ಅಂತಂದರೆ ನಮ್ಮಲ್ಲಿ ವಿದ್ಯಾವಂತರು ತುಂಬ ಇದ್ದಾರೆ. ಯಾರು ವಕೀಲರು ಎಷ್ಟಿದ್ದಾನೆ ಅಂತಾರೆ, ಡಾಕ್ಟರ್ಸ್ ಇದ್ದಾನೆ, CAಗಳು ಎಷ್ಟಿದ್ದಾನೆ, ವಕೀಲರು ಬೇರೆ ಬೇರೆ ಇದರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅದೊಂದು ನಮಗೆ ಮಾಡುವಂಥ ಕಾರ್ಯಕ್ರಮ ಉಂಟು. ಆನಂತರ ಉದ್ಯೋಗ, ಎಷ್ಟು ಜನ ಉದ್ಯೋಗದಲ್ಲಿದ್ದಾರೆ, ಯಾವ್ಯಾವ ಉದ್ಯೋಗದಲ್ಲಿದ್ದಾರೆ, ಎಷ್ಟು ಜನ ದೇಶದೊಳಗಿದ್ದಾರೆ, ಎಷ್ಟು ಜನ ಪರದೇಶದಲ್ಲಿದ್ದಾರೆ. ಇಂಥ ಅಂಕಿಅಂಶವನ್ನು ಮಾಡಿದರೆ ಬಾಕಿ ನಮ್ಮ ಇನ್ನ ಜನಾಂಗಕ್ಕೆ ಸ್ವಲ್ಪ ಪ್ರಯೋಜನಕಾರಿ ಆಗ್ಬೋದು ಅಂತೇಳಿ ನಮ್ಮ ಚಿಂತನೆ ಇದೆ. ಹಾಗೆ ಆ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ಆಮೇಲೆ ಈಗ 18 ವರ್ಷದ ಮೇಲ್ಪಟ್ಟೆಷ್ಟು, 18 ವರ್ಷದ ಕೆಳಗೆಷ್ಟು ಅಂತ ಹೇಳುವಂಥ ನಿಖರವಾದ ಒಂದು ಸಂಖ್ಯೆ, ಅಂದರೆ 100ಕ್ಕೆ 100 ಅಲ್ಲ, ಅಂತ ಒಂದು 95% ಸರಿ ಸಿಗ್ಬೋದು ಅಂತ ನಮ್ಮ ಒಂದು ಗ್ರಹಿಕೆ. ಅದನ್ನು ಮಾಡಿಯೇ ಮಾಡ್ತೇವೆ. ಆಮೇಲೆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದರೆಷ್ಟು, ಮೇಲ್ವರ್ಗದಷ್ಟು, ಇದನ್ನೊಂದು ಅಂದಾಜಿನಲ್ಲಿ ನಾವು ಮಾಡ್ತೇವೆ. ಅಂದರೆ ಕಡು ಬಡವರು ಮತ್ತು ಶ್ರೀಮಂತರು, ಅತಿ ಶ್ರೀಮಂತರು, ಮಧ್ಯಮದವರು ಅಂತ ಇರ್ತಾರೆ. ಅವರನ್ನು ನೋಡಬೇಕಾಗ್ತೇವೆ. ಯಾಕಂದರೆ ಕೆಲವುದೆಲ್ಲ ನಾವು ಅಂದಾಜಲ್ಲಿ ಹೇಳೋದು ಅಂತ ನಿಖರವಾಗಿ ನಮಗೆ ಗೊತ್ತಿಲ್ಲ. ಆಗ ಅದನ್ನೆಲ್ಲ ಒಂದು ಸಾಧಾರಣ ಅಂಕಿಅಂಶದಲ್ಲಿ ಸಿಕ್ಕು ನಮ್ಮ ಸಮಾಜಕ್ಕೆ ಈ ಒಂದು ನಮ್ಮ ಸಂಸ್ಥೆಯ ಮೂಲಕ ಅವರಿಗೆ ಒಂದು ಮಾಹಿತಿ ನೀಡಬೇಕು ಅಂತ ಹೇಳುವಂಥ ಉದ್ದೇಶ ನಮಗಿದೆ. ಆನಂತರ ನಮ್ಮಲ್ಲಿ ಗೋತ್ರ ಅಂತ ನಿಮಗೆ ಗೊತ್ತಿದೆ. ಗೋತ್ರ ಮತ್ತು ಇದು ಯಾವುದು ಕುಟುಂಬ, 10 ಕುಟುಂಬ 18 ಗೋತ್ರ ಅದು ಉಂಟು. ಹಾಗೆ ಈ ಗೋತ್ರಗಳೆಷ್ಟು, ಈ ಕುಟುಂಬಗಳೆಷ್ಟು, ಕುಟುಂಬದಲ್ಲಿ 2 ನಮೂನೆ ಇದೆ. ನಿಮಗೆ ಗೊತ್ತಿರ್ಬೋದು. ತರವಾಡ ಮಗು ಕುಟುಂಬ ಅಂತ ಒಂದು ಇರ್ತದೆ. ಆ ತರವಾಡ ಕುಟುಂಬ ಬಿಟ್ಟು ಬೇರೆ ಕಡೆ ಹೋಗಿ ವಾಸಿಸುವ ತುಂಬ ಜನ ಇರ್ತಾರೆ. ಈಗ
ಎಷ್ಟೋ ವರ್ಷದ ಹಿಂದೆ ಹೋದ್ರೂ ಕೆಲವು ಈ ಮೂಲ ತರವಡದಲ್ಲಿ ಗೊತ್ತಿರೋದಿಲ್ಲ. ಅದೇನಾಗ್ತದೆ ಅಂತ ಹೇಳಿದರೆ ಆ ತರವಡನ್ನು ಹುಡುಕಿ ನೀವು ಈಗ ಎಲ್ಲಿ ವಾಸ್ತವ ಇದ್ದೀರಿ, ಎಲ್ಲಿ ಮನೆ ಹತ್ರ ಅಂತ ಹೇಳಿದರೆ ನಾವೊಂದು ಈಗ ಕಂಪ್ಯೂಟರ್ಗೆ ಹಾಕಿ ಲಿಸ್ಟ್ ಇದ್ದ ತರವಡ ಮನೆಗಳೆಲ್ಲ ಬರ್ತವೆ. ಈಗ ದೂರ ಹೋದವು ಕೂಡ ಕೆಲವು ಈಗ ಮಡಿಕೇರಿ ಸೈಡ್ ಹೋದವರೆಲ್ಲ ಏನು ಮಾಡ್ತಾರೆ, ಮಡಿಕೇರಿಯ ನಾವು ಲೆಕ್ಕ ತೆಗೆದಿಲ್ಲ. ಆದರೂ ನಾನು ಹೇಳೋದಂದರೆ ಇಲ್ಲಿಯ ಸೌತ್ ಕನ್ನಡದಿಂದ ಇದ್ದವರೇ ಮಡಿಕೇರಿಗೆ ಹೋಗಿ ಹೋದವು. ಹಾಗಿರುವಾಗ ಅವರು ತರವಡ ಬಿಡಲಿಲ್ಲ. ನಮ್ಮಲ್ಲಿ ಕೂಡ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿಗೆ ಹೋದವರು ಕೂಡ ಅವರು ತರವಡ ಬಿಡಲಿಲ್ಲ. ಅವರ ಮನೆ ಹತ್ರ ಈಗಲೂ ಅದೇ ರೀತಿಯಲ್ಲಿ ಇಟ್ಟು, ಆದರೆ ಸಂಪರ್ಕ ಕಡಿಮೆ ಇದೆ. ಈ ನಾವು ಮಾಡೋ ಸಮೀಕ್ಷೆಯಿಂದ ಅಂತ ಸಂಪರ್ಕ ಅವರಿಗೆ ಒಬ್ಬರಿಗೆ ಸಹಕಾರ. ಉದಾಹರಣೆ ನಂದರ ಗೋತ್ರ ಅಥವಾ ಬಂಗಾರ ಗೋತ್ರ, ನಮ್ಮಲ್ಲಿ ಗೋತ್ರಗಳಿದೆ. ಆ ಗೋತ್ರಗಳನ್ನು ನಮ್ಮ ಇಡೀ ಜಿಲ್ಲೆಯಲ್ಲಿ ತಾಲೂಕು ತೆಗೆದಾಗ ಒಂದು ಎಷ್ಟು ಗೋತ್ರ ಉಂಟು ಗೊತ್ತಾಗ್ತದೆ. ಆಗ ಒಬ್ಬರ ಪರಿಚಯ, ಇವರು ಇಂಥ ಗೋತ್ರವೋ, ಇವರು ಇಂಥ ಒಂದು ಥರವನ್ನವರಂತ ತಿಳಿಬರಲಿಕ್ಕೆ ನಾವೊಂದು ಸಮೀಕ್ಷೆ ಮಾಡಿ ಅದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಇದ್ದೇವೆ ನಮ್ಮಲ್ಲಿ. ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ವಕೀಲ ದಿನೇಶ್ ಮಡಪ್ಪಾಡಿ, ಬೆಳ್ತಂಗಡಿ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರು ಮತ್ತು ಜಿಲ್ಲಾ ಸಂಘದ ಉಪಾಧ್ಯಕ್ಷರು ಆಗಿರುವ ಕುಶಾಲಪ್ಪ ಗೌಡ ಪೂವಾಜೆ, ಕಡಬ ತಾಲೂಕು ಸಂಘದ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಸಂಘದ ಉಪಾಧ್ಯಕ್ಷರು ಆಗಿರುವ ತಿಮ್ಮಪ್ಪ ಗೌಡ ಕುಂಡಡ್ಕ ಕಡಬ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.